ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ ಹಾಗೂ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜನರಲ್ಲಿ ಇರುವ ಧಾರ್ಮಿಕ ಗೊಂದಲಗಳು, ಮೂಢನಂಬಿಕೆಗಳು ಹಾಗೂ ದೇವರ ಅಸ್ತಿತ್ವದ ಬಗ್ಗೆ ಇರುವ ಭಿನ್ನಾಭಿಪ್ರಾಯದ ಕುರಿತಾಗಿ ಜನರು ಕೇಳುವ ಪ್ರಶ್ನೆಗಳಿಗೆ ದಿವ್ಯ ಉತ್ತರ ರೂಪದಲ್ಲಿ ಅವರ ತಪ್ಪು ಕಲ್ಪನೆಗಳನ್ನು ದೂರ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ಈಗ ನಮ್ಮೊಂದಿಗಿದ್ದಾರೆ ಶ್ರೀ ಬಸವ ವಾಹಿನಿಯ ನಿರ್ದೇಶಕರಾದ ಶ್ರೀಯುತ ಕೃಷ್ಣಪ್ಪನವರು, ಬಸವ ಧರ್ಮ ಪ್ರಚಾರಕರು ಹಾಗೂ ಬಸವ ಧರ್ಮದ ಅನುಯಾಯಿಗಳು. ಸರ್, ತಮಗೆ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಶರಣಾರ್ಥಿ. ಸರ್, ಕಳೆದ ಸಂಚಿಕೆಯಲ್ಲಿ ನಾವು ಗೃಹ ಪ್ರವೇಶ ಅಥವಾ ಮಂಗಳ ಕಾರ್ಯಗಳಿಗೆ ನಮ್ಮ ಲಿಂಗಾಯತರು ಅಥವಾ ವೀರಶೈವರು ಅಂತ ಏನು ಕರಿತೀವಿ, ಅವರೆಲ್ಲರೂ ಕೂಡ ಮಠಾಧೀಶರನ್ನು ಆಹ್ವಾನ ಮಾಡ್ತಕ್ಕಂಥ ಪರಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾನು ಪ್ರಶ್ನೆ ಮಾಡಿದ್ದೆ. ನೀವು ಒಂದು ಸ್ವಲ್ಪ ಮಟ್ಟಿಗೆ ನಾವು ಉತ್ತರವನ್ನು ಕೊಟ್ಟಿದ್ದಿ. ಅದರ ಮುಂದುವರೆದ ಭಾಗವಾಗಿ ನಾನು ಕೇಳ್ತಾ ಇದ್ದೀನಿ. ಈ ಮಠಾಧೀಶರು ಅಂದ್ಕೊಂಡ ಕೂಡಲೇ ಸರ್ವಸಂಘ ಪರಿತ್ಯಾಗಿಗಳಾಗಿರ್ತಾರೆ. ಶಿವನನ್ನು ಆರಿಸಿ ಎಲ್ಲವನ್ನೂ ತ್ಯಾಗ ಮಾಡಿ ಬಂದಾಗಿರ್ತಾರೆ. ಅಂಥವ್ರಿಗೆ ಮತ್ತೆ ಈ ಥರದ ಮಂಗಳ ಕಾರ್ಯಗಳಿಗೆ, ಈ ಥರದ ವೈಭವದ ಆಚರಣೆಗಳಿಗೆ ಕರಿತಕ್ಕಂಥದ್ದು ಎಷ್ಟು ಸೂಕ್ತ ಅಂತ ನಾನು ಕೇಳಿದ್ದೆ. ನೋಡಿ, ಬರೀ ವೀರಶೈವರು ಲಿಂಗಾಯತರಲ್ಲ, ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಸಾಮಾನ್ಯವಾಗಿ ಸ್ವಾಮೀಜಿಗಳನ್ನು ಆಹ್ವಾನ ಮಾಡ್ತಾರೆ. ಮನೆಯಲ್ಲಿ ಒಂದು ಸಣ್ಣ ಗೃಹ ಪ್ರವೇಶ ಇದ್ದರೆ ಕರೀತಾರೆ, ಅಥವಾ ನಾಮಕರಣಗಳಿದ್ದರೆ ಕರೀತಾರೆ. ಇತ್ತೀಚೆಗೆ ನನ್ನ ಸೊಸೆಗೆ ಶ್ರೀಮಂತ ಮಾಡ್ತೀವಿ ಬನ್ನಿ, ಅವ್ರು ಬಂದು ಇಲ್ಲೇನು ಮಾಡಬೇಕು, ಏನೂ ಇಲ್ಲ, ಮಗುಗೆ ನಾಮಕರಣ ಮಾಡ್ತೀವಿ ಬನ್ನಿ, ಮನೆ ಕಟ್ಸಿದ್ದೀವಿ ಬನ್ನಿ, ಮದುವೆ ಮಾಡ್ತಾಯಿದ್ದೀವಿ ಬನ್ನಿ, ಪ್ರತಿಯೊಂದಕ್ಕೂ ಬನ್ನಿ 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 ಬನ್ನಿ. ಅವರುಗಳು ಬರಲೇಬಾರ್ದು. ಸಾಂಸಾರಿಕ ಜೀವನದ ಯಾವುದೇ ಮಂಗಳ ಕಾರ್ಯಗಳಿಗೆ ಅವರು ಬರಬಾರ್ದು. ಇವರು ಕರೀಲೂಬಾರ್ದು, ಅವರು ಬರಲೂಬಾರ್ದು. ಅಲ್ಲ, ನಾವು ಆಹ್ವಾನ ಮಾಡೋರು ಏನು ಹೇಳ್ತೀವಿ ಅಂತಂದರೆ, ಅಂಥವರ ಅನುಗ್ರಹ ನಮ್ಮ ಮಗುವಿನ ಮೇಲೆ ಬೀಳಲಿ ಅಥವಾ ನಮ್ಮ ಗರ್ಭಿಣಿ ಸೊಸೆಯ ಮೇಲೆ ಬೀಳಲಿ ಅನ್ನೋ ಉದ್ದೇಶ ನಮ್ಮದಿದೆ ಅಲ್ಲಿ. ಆದರೆ ಅವರನ್ನು ಮನೆವರೆಗೂ ಕರೆಸ್ಕೋಬಾರ್ದು. ಬೇಕಾದರೆ ಇವರು ಅಲ್ಲೇ ಹೋಗಿಬಿಡಲಿ, ಅಲ್ಲೇ ಹೋಗಲಿ, ಅಲ್ಲೇ ಹೋಗಿ ನಮಸ್ಕಾರ ಮಾಡುತ್ತೀರಾ ಮಾಡಿರಿ, ಕಾಸು ಕೊಡ್ತೀರಾ ಕೊಡ್ರಿ, ಕಾಲಿಗೆ ಬೀಳ್ತೀರಾ ಬೀಳ್ರಿ, ಏನು ಬೇಕೋ ಮಾಡಿರಿ. ಮನೆಗಳಿಗೆ ಯಾವುದೇ ಸನ್ಯಾಸಿಗಳನ್ನು ಕರೆಸ್ಕೋಬಾರ್ದು. ಕಾರಣ ಇಷ್ಟೇ, ಅವರು ಈ ಸಾಮಾಜಿಕ ವ್ಯವಸ್ಥೆಯಿಂದ, ಸಂಸಾರದ ಕುಟುಂಬಗಳ ವ್ಯವಸ್ಥೆಯಿಂದ ಭೌತಿಕ ಸಂಬಂಧಗಳನ್ನೆಲ್ಲ ತೊರೆದು, ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ತೊರೆದು, ಅವರು ಆ ನಿರಾಕಾರ ಪರಮಾತ್ಮ ಶಿವನ ಸಾಂಗತ್ಯನೇ ನಮಗೆ ಸಾಕು ಅಂಥೇಳಿ ಹೋಗಿರ್ತಕ್ಕಂಥವ್ರಿಗೆ ಮತ್ತೆ ನಾವು ಈ ವೈಭವದ ಜೀವನದ ವ್ಯವಸ್ಥೆಗಳಿಗೆ ಅವ್ರನ್ನ ಕರೆಸ್ಕೊಂಡ್ರೆ ಅವರು ಇಂದ್ರಿಯ ವಿಕಾರಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಮನೋವಿಕಾರ, ಇಂದ್ರಿಯ ವಿಕಾರ, ಬುದ್ಧಿ ವಿಕಾರ, ಭಾವ ವಿಕಾರಗಳು ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಸಾಂದರ್ಭಿಕ ತಕ್ಕಂತೆ ಅವು ಪರಿವರ್ತನೆ ಆಗ್ತವೆ. ಅವು ತಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತವೆ. ಇದೊಂದು ದೊಡ್ಡ ದುರಂತ. ಇವೆಲ್ಲವೂ ಕೂಡ ಒಂದು ಸಾಕು ನಾಯಿ ಆದ್ರೂ ಕೂಡ ನಾವು ಹೇಳ್ದಂಗೆ ಕೇಳ್ತದೆ. ಆದರೆ ನಮ್ಮ ಮನಸ್ಸಿದೆಯಲ್ಲ, ಅಥವಾ ನಮ್ಮ ಬುದ್ಧಿ ಇದೆಯಲ್ಲ, ಅಥವಾ ನಮ್ಮ ಚಿತ್ತ, ನಮ್ಮ ಭಾವ ಇದೆಯಲ್ಲ, ಆ ಸಾಕು ನಾಯಿಗಂತಲೂ ಕೂಡ ನೀಚ ಮಟ್ಟದ್ದು. ಅಂದರೆ ನಮ್ಮ ಇಂದ್ರಿಯಗಳು ವಿಕಾರಗೊಳ್ತವೆ. ಅವರು ಈ ಸರ್ವಸಂಗ ಪರಿತ್ಯಾಗಿಗಳಾಗಿ ಈ ಸಾಂಸಾರಿಕ ಕುಟುಂಬವನ್ನು ದಾಟಿ ಆಚೆ ಹೋದಂಥವ್ರು ಅವರೆಲ್ಲರೂ ಕೂಡ. ನಮಗೆ ಈ ವ್ಯವಸ್ಥೆ ಬೇಡ, ಈ ಪಾರಮಾರ್ಥಿಕ ಈ ಜಗತ್ತೇ ಸಾಕು, ನಮಗೆ ಈ ಕೌಟುಂಬಿಕ ವ್ಯವಸ್ಥೆ ಬೇಡ ಅಂತ ಹೇಳಿ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನೇ ಬಂಧು ಬಳಗವನ್ನು ಸಹ ತೊರೆದು ಹೋಗಿರ್ತಕ್ಕಂಥವ್ರಿಗೆ ನಾವು ಮತ್ತೆ ನಮ್ಮ ವೈಭೋಗ ನೋಡಿ ಬನ್ನಿ, ನಮ್ಮ ಅಲಂಕಾರಗಳು ನೋಡಿ ಬನ್ನಿ, ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಟ್ಸಿದ್ದೀವಿ ನೋಡಿ ಬನ್ನಿರಿ, ನನ್ನ ಮಗನ ಮದುವೆ ಹೆಂಗೆ ಮಾಡ್ತಾಯಿದ್ದೀನಿ ನೋಡಿ ಬನ್ನಿರಿ, ಒಂದೆರಡು ಅಕ್ಷತೆ ಕಾಳಾಕ್ಬಿಟ್ಟು ಬನ್ನಿರಿ ಅಂತ ಹೇಳಿ ಅವರ ಆಂತರಿಕ ಭಾವನೆಗಳಿಗೆ ಅಡ್ಡದಾರಿಯನ್ನು ಇಡಿಸ್ತಾರೆ. ಆಮೇಲೆ ಅವರ ಆಂತರಿಕ ಇಂದ್ರಿಯಗಳಿಗೆ, ಆ ವಿಮುಖವಾಗಿರ್ತಕ್ಕಂಥ ಇಂದ್ರಿಯಗಳು ಅವು ಮತ್ತೆ ಪುನರ್ ಪ್ರಕಟಣೆಗೊಳ್ಳಲು ಅವು ಕಾಲವನ್ನು ನೋಡ್ತಾ ಇರ್ತವೆ.
ಯಾವುದೇ ಒಂದು ಕಣ್ಣಿರ್ಬೋದು ಅಥವಾ ಈ ಇಂದ್ರಿಯಗಳು, ಈ ಮೂಗು, ಕಿವಿ, ಈ ಪಂಚೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಅಂತಃಕರಣಗಳು ಇವೆಲ್ಲ ಇದ್ದಾವಲ್ಲ, ಇವು ನಮಗೆ ಎಲ್ಲಾದ್ರೂ ಕೂಡ ಪ್ರಕಟಣೆ ಆಗಲಿಕ್ಕೆ ಒಂದು ಸಂದರ್ಭ ಸಿಗುತ್ತಾ ಕಾಯ್ತಾ ಇರ್ತವೆ ಅಂತ ಹೇಳಿ ನಾಯಿಗಳ ಥರ ಕಾಯ್ತಾ ಇರ್ತವೆ. ನೋಡ್ರಿ, ಮಠದಲ್ಲಿ ಈ ಬೆಕ್ಕನ್ನು ನಾವು ಸಾಕ್ತೀವಿ. ಅದು ಬೆಕ್ಕು ಮಠದಲ್ಲಿ ಎಷ್ಟು ವರ್ಷ ಆದಿದ್ರೂ ಕೂಡ ಆ ಮಠದಲ್ಲಿ ರಾತ್ರಿ ಹೊತ್ತು ಹೋಗಿ ಅದು ಆಚೆ ಹೋಗಿ ಇಲಿಯನ್ನು ಭೇಟಿ ಮಾಡಿ ಬೆಳಗ್ಗೆ ಬಂದು ಏನೂ ಗೊತ್ತಿಲ್ಲದಂಗೆ ಇರ್ತದೆ ಅದು ಬೆಕ್ಕು. ನಾಯಿ ಅಷ್ಟೇ, ಇದು ಮಠದಲ್ಲೇ ಬೆಳೆದಿರ್ತಕ್ಕಂಥ ನಾಯಪ್ಪ, ಇದು ಬಹಳ ಒಳ್ಳೆಯ ನಾಯಿ ಅಂತ ನಾವು ಹೊಂದ್ಕೊಂಡ್ರೂ ಕೂಡ ಹೇಳ್ತಾರೆ, ನಾಯಿಯನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಅದು ಏನನ್ನು ನೋಡಿ ಅಲ್ಲಿಂದ ನೆಗೆದು ಬಿಡ್ತಂತೆ. ಹಾಗೆ ಈ ಇಂದ್ರಿಯಗಳಿದ್ದಾವಲ್ಲ, ಇಂದ್ರಿಯಗಳು ಅವು ಅಷ್ಟು ಕೆಟ್ಟವು. ಆದ್ದರಿಂದ ಯಾವುದೋ ಒಬ್ಬ ಸನ್ಯಾಸಿನ ನಾವು ಕರೆಸ್ಬಿಟ್ಟು ನಮ್ಮ ಕೌಟುಂಬಿಕ ವೈಭೋಗಗಳನ್ನು ಅವ್ರ ಮುಂದೆ ಪ್ರದರ್ಶನ ಮಾಡಿದಾಗ ಸನ್ಯಾಸಿ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನೊಂದು ಬೆಂದಿರ್ತಾರೆ ಅವರು. ಸನ್ಯಾಸಿ ಜೀವನ ಅಷ್ಟು ಸುಲಭನಾದ ಜೀವನ ಅಲ್ಲ, ಅದು ಮುಕ್ತಿ ಮಾರ್ಗದ ಜೀವನ. ಹೆಜ್ಜೆ ಹೆಜ್ಜೆಗೂ ಕೂಡ ಪರೀಕ್ಷೆ ಕಾಲ, ಅದು ಅವರಿಗೆ ಕಠಿಣವಾದಂತಹ ಕಾಲ. ಆ ಕಠಿಣವಾದಂತಹ ಕಾಲದಲ್ಲಿ ಅವರು ಯಾವ ವ್ಯವಸ್ಥೆಯಲ್ಲಿರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರಿಗೆ ಸರಿಯಾದ ಊಟದ ವ್ಯವಸ್ಥೆ ಇರೋದಿಲ್ಲ, ಸರಿಯಾದ ಸವಲತ್ತುಗಳಿರೋದಿಲ್ಲ, ಅಥವಾ ಅವರು ಭೌತಿಕ ವ್ಯವಸ್ಥೆಗೆ ಅವರು ನಿರ್ಲಿಪ್ತರಾಗಿರ್ತಾರೆ, ಮಾಡ್ಕೊಂಡಿರ್ತಾರೆ. ಹಂಗಿದ್ರೂ ಕೂಡ ಅಂಥವ್ರನ್ನು ನಾವು ಕರ್ಕೊಂಡು ಬಂದು ಅವರು ಈ ವೈಭೋಗಗಳನ್ನು ನೋಡಿದಾಗ ಒಂದು ನಿಮಿಷ ಅವರ ಚಿತ್ತ ಚಂಚಲ ಆದರೆ ಆ ಒಂದು ಪಾಪಕ್ಕೆ ನಾವೇ ಗುರಿ ಆಗ್ತೀವಿ. ನಾವು ಯಾರು ಕರ್ಕೊಂಡು ಬಂದಿರ್ತೀವೋ ಅವರು ಆ ಪಾಪಕ್ಕೆ ಇವ್ರು ಗುರಿ ಆಗ್ತಾರೆ. ಜೊತೆಗೆ ಅವರೂ ಕೂಡ ಇವರು ಕೊಡುವಂಥ ಕಾಣಿಕೆಗೋ ಅಥವಾ ಇವ್ರ ಸಂಬಂಧಕ್ಕೋ ಇವರ ಮುಲಾಜಿಗೋ ಬಂದಿರ್ತಾರಲ್ಲ, ಅವ್ರಿಗೂ ಕೂಡ ಆ ಪಾಪ ಪ್ರಜ್ಞೆ ಅದು ಕೂಡ ಅದು ತಲುಪುತ್ತೆ. ಹೀಗೆ ನಾವು ಸಂಸಾರಿಗಳಾಗಿರ್ತಕ್ಕಂಥವ್ರು ಅವರಿಗೆ ಕೊಡುವಂತಹ ಪೂಜ್ಯತೆಯನ್ನು ಕೊಡೋಣ, ಮಾನ್ಯತೆಯನ್ನು ಕೊಡೋಣ, ಗೌರವವನ್ನು ಕೊಡೋಣ. ಬೇಕಾದ್ರೆ ಅಲ್ಲೇ ಹೋಗಿ ಅವ್ರು ಇರೋ ಜಾಗದಲ್ಲಿ ಒಂದು ಆಶೀರ್ವಾದ ತೊಗೊಂಡು ಬರೋವಂಥದ್ದು ಮಾಡಬಹುದೇ ಹೊರತು ಮನೆಗಳಿಗೆ, ಸಂಸಾರಿಗಳಿರ್ತಕ್ಕಂಥ ಮನೆಗಳಿಗೆ ಯಾವುದೇ ಒಬ್ಬ ಆಧ್ಯಾತ್ಮಿಕ ಸಾಧಕರನ್ನು, ಸ್ವಾಮೀಜಿಗಳನ್ನು ಅಥವಾ ಈ ಸಾಧನೆ ಮಾರ್ಗದಲ್ಲಿ ಆಗ್ತಂಥ ಈ ಸ್ವಾಮಿ ಇವ್ರನ್ನ ಯಾರನ್ನೂ ಕೂಡ ನಾವು ಮನೆಗಳಿಗೆ ಕರೆಸ್ಕೋಬಾರ್ದು. ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಇಂದ್ರಿಯ ನಿಗ್ರಹಗಳಿಗೆ ಒಳಗೆ ಆಗಿರ್ತಕ್ಕಂಥ ವ್ಯಕ್ತಿಗೆ ಈ ಥರದ ಕಾರ್ಯಕ್ರಮಗಳಿಗೆ ಕರೆದು ಮತ್ತೆ ಇಂದ್ರಿಯಗಳ ವಿಕಾರಕ್ಕೆ ದಾರಿ ಮಾಡಿಕೊಟ್ಟಂಗೆ. ನಾವು ಎಷ್ಟೇ ಹೇಳಲಿ ನೋಡ್ರಿ, ಅಂಥ ವಿಶ್ವಾಮಿತ್ರ ಅವನು ತ್ರಿಶಂಕುವನ್ನು ಸೃಷ್ಟಿ ಮಾಡಿದಂತಹ ಆ ವಿಶ್ವಾಮಿತ್ರನೂ ಕೂಡ ಅವನು ಯಾವುದೋ ಒಂದು ಕ್ಷಣದಲ್ಲಿ ತನ್ನ ತಪಶಕ್ತಿನೇ ಕಳ್ಕೊಳ್ತಾನೆ. ಇದನ್ನು ನಾವು ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂತಹ ದುರ್ಯೋಧನ ಅವನು ಆ ಒಂದು ಆಸ್ತಿಯ ನೆಪ ಮಾತ್ರಕ್ಕೆ, ಒಂದು ಆಸ್ತಿಯ ದುರಾಸೆಯಿಂದ ತನಗೆ ಹತ್ತಿಗೆ ಆಗಬೇಕಾಗಿರ್ತಕ್ಕಂಥ ದ್ರೌಪದಿಯ ಒಂದು ಮೈಯನ್ನು ಮುಟ್ಟುವಂತಹ ಕೆಲಸವನ್ನು ಅವನ ತಮ್ಮ ದುಶ್ಯಾಸನ ಕಡೆಯಿಂದ ಮಾಡಿಸಿಬಿಡ್ತಾರೆ. ಅಂತಂದರೆ ಯಾವ ಮನುಷ್ಯನಿಗೆ ಈ ಇಂದ್ರಿಯಗಳ ವಿಕಾರ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಅಷ್ಟು ಸುಲಭನಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅವು ಸಾಂದರ್ಭಿಕವಾಗಿ ಅವು ಖಂಡಿತ ಪ್ರಕಟಣೆ ಆಗೇ ಆಗ್ತವೆ. ಆದ್ದರಿಂದಲೇ ಎಲ್ಲ ಋಷಿ ಮುನಿಗಳು, ಸಾಧಕರು, ಯೋಗಿಗಳು ಇವರೆಲ್ಲರೂ ಕೂಡ ಈ ಸಾಂಸಾರಿಕ ಜೀವನದಿಂದ ಯಾಕೆ ಒಂದು ಹೊರಗಡೆ ಹೋಗಿ ಉಳಿತಾ ಇದ್ರು ಅಂತಂದರೆ ಅವರು ಮನಸ್ಸಿನ ಪಾವಿತ್ರತೆ, ದೈಹಿಕ ಪಾವಿತ್ರತೆಗಳನ್ನೆಲ್ಲವನ್ನು ಕೂಡ ಕಾಪಾಡಿಕೊಳ್ಳಿಕ್ಕೋಸ್ಕರ. ಹಾಗಾದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದನ್ನು ಹೆಸರನ್ನು ಬಳಸ್ದಲೇ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನ ಕೆಲವು ಮಠಾಧೀಶರರು, ಕೆಲವರು ಹಾದಿ ತಪ್ಪಿದ್ದಕ್ಕೆ ಇಂಥದೇ ಕಾರಣ ಅಂತ ಹೇಳ್ತೀರಾ ನಾವು? ಖಂಡಿತ ಆ ಪಾಪಕ್ಕೆ ನಾವೇ ಕಾರಣ. ಅವರನ್ನು ಅಲ್ಲಿ ಕರೆಸೋದು, ಇಲ್ಲಿ ಕರೆಸೋದು, ಇಲ್ಲಿ ಕುಂಟಿಸೋದು, ಅಲ್ಲಿ ಕುಂಟಿಸೋದು, ಹೀಗೆಲ್ಲ ಮಾಡಿ ಆ ಮನೋವಿಕಾರಗಳನ್ನು ಉಂಟು ಮಾಡಿದವರು ನಾವೇ. ಅದಕ್ಕೆ ಈ ಜನಸಮೂಹನೇ ಕಾರಣ ಇರ್ತದೆ. ಅವರ ಪಾಪಕೃತ್ಯ ಅವ್ರು ಬರಲೂಬಾರ್ದು, ಇವ್ರು ಕರೀಲೂಬಾರ್ದು. ಅವರೆಲ್ಲ ಪಾಪಕೃತ್ಯದಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೀವಿ ಅಂತ ಹೇಳ್ತೀವಿ. ಹೌದು, ಸರಿಯಾದ ವಿಚಾರ ಅಂತ. ಸರ್, ಇವಾಗ ನನಗೆ ಬಸವಣ್ಣನವರ ಒಂದು ವಚನ ಇಲ್ಲಿ ಜ್ಞಾಪಕ ಬರ್ತಾ ಇದೆ. ಮರಕ್ಕೆ ಬಾಯಿ ಬೇಕೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸುತ್ತು ನೋಡ. ಬಸವಣ್ಣನವರ ಈ ವಚನದಲ್ಲಿ
ಪರಿಸರ ಸಂರಕ್ಷಣೆ ಇರ್ಬೋದು, ಅದು ಯಾವ ಸತ್ಯತೆ ಅಡಗಿದೆ ಅಂತ ಹೇಳ್ತೀರಾ? ಇದು ಬಹಳ ಮಾರ್ಮಿಕವಾದಂತಹ ಸಮಾಜ ಸೇವೆಯನ್ನು ಒಬ್ಬ ಮನುಷ್ಯ ಹೆಂಗೆ ಮಾಡಬೇಕು, ಸಮಾಜನೇ ದೇವರು ಅನ್ನುವಂಥದ್ದನ್ನು ಅವನು ತಲೆಯಲ್ಲಿಟ್ಕೊಂಡು ಸಮಾಜ ಸೇವೆ ನನ್ನ ಆದ್ಯ ಕರ್ತವ್ಯ, ದೇವರ ಪೂಜೆಗಂತಲೂ ಕೂಡ ಮುಖ್ಯವಾದಂಥದ್ದು ಸಮಾಜ ಸೇವೆ, ನಿರ್ಗತಿಕರ ಸೇವೆ, ಅವಶ್ಯಕತೆ ಇದ್ದೋರಂತಹ ಸೇವೆ ಮಾಡಬೇಕು ಅನ್ನುವಂಥದ್ದನ್ನು ಇದರಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಲಿಂಗಕ್ಕೆ ಬಾಯಿ ಬೇರು ಯಾವುದು ಅಂತಂತಂದರೆ ಸಮಾಜ. ಇದರಲ್ಲಿ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಆ ಮರಕ್ಕೆ ಬಾಯಿ ಎಲ್ಲಿದೆ? ಬೇರ್ನಲ್ಲಿದೆ. ಮರ ಫಲ ಕೊಡೋದು ಮೇಲೆ, ಮರ ಫಲ ಕೊಡೋದು ಮೇಲೆ. ಆದರೆ ಆ ಮರದ ಬಾಯಿ ಎಲ್ಲಿದೆ? ಬೇರಲ್ಲಿದೆ. ನಾವು ಆ ಮರದ ಬಾಯಿ ಬೇರಾಗಿರೋದ್ರಿಂದ ನಾವು ಆ ಬೇರಿಗೆ ನೀರು ಕೊಡ್ತೀವಿ. ಆ ಬೇರಿಗೆ ನಾವು ನೀರು ಕೊಡ್ತೀವಿ. ಯಾಕೆ ಅಂತಂದರೆ ಈ ಬೇರಿಗೆ ನೀರು ಕೊಟ್ಟರೆ ಮೇರೆ ಫಲ ನಮಗೆ ಸಿಕ್ಕೋದು. ಫಲ ಕೊಡೋ ಜಾಗಕ್ಕೆ ನೀರು ಕೊಡ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ಫಲ ನಿಮಗೆ ಮೇಲೆ ಕಾಣಿಸ್ಬಹುದು, ಆದರೆ ಆ ಮರದ ಬಾಯಿ ಎಲ್ಲಿದೆ ಅಂತಂದರೆ ಬೇರ್ನಲ್ಲಿದೆ. ಆದ್ದರಿಂದ ಬೇರ್ನಲ್ಲಿರ್ತಕ್ಕಂಥ ಬಾಯಿಗೆ ನೀರನ್ನು ಎರೆದರೆ ಮೇಲೆ ಪಲ್ಲವಿಸಿತ್ತು ಫಲ ಅಲ್ವರ. ಹಾಗೆಯೇ ನಾವು ಲಿಂಗದ ಬಾಯಿ ಅಂದರೆ ಆ ಪರಮಾತ್ಮನಿಗೆ ನಾವು ಏನು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಅಥವಾ ನಾವೇನು ಅರ್ಪಣೆ ಮಾಡ್ಕೊಳ್ಬೇಕು ಅಂತ ಇರ್ತೀವಲ್ಲ, ಲಿಂಗದ ಬಾಯಿ ಜಂಗಮವೆಂದು. ಇಲ್ಲಿ ಜಂಗಮ ಅಂತಂದರೆ ಸಮಾಜ ಅಂದರೆ ದೇಶ ಇರ್ಬೋದು, ನಮ್ಮ ಸುತ್ತಮುತ್ತಿನ ಪರಿಸರ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರ ಇದೆ, ಸಮುದಾಯ, ಮಾನವ ಸಮಾಜವೇ ಆ ಪರಮಾತ್ಮನ ಬಾಯಿ ಅಂತ ನಾವು ತಿಳ್ಕೊಂಡು ಪಡಿ ಪದಾರ್ಥಗಳನ್ನು ನೀಡಿದರೆ ನಮ್ಮಲ್ಲಿರ್ತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವ ಕೊಟ್ಟಿರ್ತಕ್ಕಂಥ ದವಸ ಧಾನ್ಯಗಳಿರ್ಬೋದು, ಅದು ನಮ್ಮ ಸಿರಿ ಸಂಪತ್ತಿರ್ಬೋದು, ನಾವು ಏನನ್ನು ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ಇರ್ತೀವಲ್ಲ, ಅಥವಾ ಮಾಡಲೇಬೇಕು ಅಂತ ನಮಗೆ ದೇವ್ರು ಕೊಟ್ಟಿರ್ತಾನಲ್ಲ ಸಂಪತ್ತನ್ನು, ಅದನ್ನು ನಾವು ನೇರವಾಗಿ ದೇವಸ್ಥಾನಗಳನ್ನು ಕಟ್ಟಿಸೋದಲ್ಲ. ದೇವಸ್ಥಾನದಲ್ಲಿ ದೇವರಿಲ್ಲ, ದೇವರಿಗೆ ದೇವಸ್ಥಾನ ಕಟ್ಟಲಿಕ್ಕೆ ಆಗೋದಿಲ್ಲ. ಅವನು 8 ಅಡಿ ಗರ್ಭಗುಡಿನಲ್ಲಿ ಅವನ್ನ ಕುಂಡ್ರಸೋಕ್ಕಾಗಲ್ಲ. ಅವನಿಗೆ ನಾವು ಶಿಲೆ ಮಾಡಿ ಕುಂಡ್ರಸೋಕ್ಕೆ ಅವನಿಗೆ ಮಾನವನ ರೂಪನೇ ಇಲ್ಲ, ಸಾವು ನೋವಿಲ್ಲ. ಮಾನವನ ರೂಪನೇ ಇಲ್ಲದೆ ಇರತಕ್ಕಂಥ ಆ ದೇವರಿಗೆ ನಾವು ಗುಡಿ ಕಟ್ಟೋಕ್ಕಾಗಲ್ಲ. ಆದರೆ ಅವನು ಕೊಟ್ಟಿರ್ತಕ್ಕಂಥ ಸಂಪತ್ತನ್ನು, ಅವನು ಕೊಟ್ಟಿರ್ತಕ್ಕಂಥ ಪಡಿ ಪದಾರ್ಥಗಳನ್ನು ನಾವು ಅವನಿಗೆ ತಲುಪಿಸ್ಬೇಕು ಅನ್ನುವಂಥದ್ದು ಏನಾರ ಇತ್ತು ಅಂದರೆ ನೀವು ಅದನ್ನು ಜಂಗಮವೇ ಬಾಯಿ, ಆ ಶಿವನ ಬಾಯಿ ಜಂಗಮ ಸಮಾಜ. ನೀವು ಸಮಾಜಕ್ಕೆ ಕೊಟ್ರಿ ಅಂತಂದರೆ ಅದು ಶಿವನಿಗೆ ತಲುಪುತ್ತೆ, ಶಿವನಿಗೆ ತಲುಪುತ್ತೆ. ನೀವು ಶಿವನಿಗೆ ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ನೀವು ತೀರ್ಥಯಾತ್ರೆ ಹೋಗಿಬಿಟ್ಟು ಅದು ಯಾವುದೋ ಸಮುದ್ರದಲ್ಲೋ ಅಥವಾ ನದಿನಲ್ಲೋ ಬಿಡೋದಲ್ಲ. ನೀವು ಇದಕ್ಕೆ ನೀವು ನದಿಗಳಿಗೆ ಹೋಗ್ತಾರೆ ಕೆಲವರು, ಆ ನದಿಗಳಲ್ಲಿ ಅನೇಕ ಫಲ ಪುಷ್ಪಗಳನ್ನು, ಬಹಳ ಬೆಲೆ ಬಾಳುವಂತಹ ಪದಾರ್ಥಗಳನ್ನೆಲ್ಲ, ತಿನ್ನುವಂತಹ ವಸ್ತುಗಳನ್ನೆಲ್ಲ ಅರ್ಪಣೆ ಮಾಡಿಬಿಡ್ತಾರೆ. ಅದು ನಮ್ಮ ಕೆಟ್ಟ ಸಂಪ್ರದಾಯ. ನಮಗೆ ತಿಳುವಳಿಕೆ ಇಲ್ಲ, ಅಜ್ಞಾನ. ನಾವು ಅದೇ ಪಡಿ ಪದಾರ್ಥಗಳನ್ನು, ಅದೇ ಅಕ್ಕಿ, ಅದೇ ಹಣ್ಣು, ಅದೇ ಕಾಯನ್ನು ನೀವು ನಿಮ್ಮ ಅಕ್ಕಪಕ್ಕ ಮನೆ ಹಸ್ತಿರ್ತಕ್ಕಂಥವ್ರಿಗೆ ಒಂದು ಗುಡಿಸಲು ಪ್ರದೇಶಕ್ಕೆ ಹೋಗ್ರಿ, ಹಾಸ್ಪಿಟಲ್ಗೆ ಹೋಗ್ರಿ, ಅಲ್ಲಿ ಆ ರೋಗಿಗಳಿಗೆ ಹಂಚಿರಿ. ಎಷ್ಟೋ ರೋಗಿಗಳಿಗೆ ಆಕಸ್ಮಿಕವಾಗಿ ಕಾಯಿಲೆ ಬಂದುಬಿಟ್ಟಿರ್ತದೆ, ಹಣ ಇರೋದಿಲ್ಲ, ಇಲ್ಲಿ ಬಂದು ಮೆಡಿಷನ್ಗೂ ಕೂಡ ದುಡ್ಡು ಇರೋದಿಲ್ಲ. ಇನ್ನು ಕೆಲವರಿಗೆ ಬೆಂಕಿ ಅನಾಹುತಗಳಾಗ್ತವೆ,
ಸಡನ್ನಾಗಿ ಆಗ್ತವೆ, ಆಕ್ಸಿಡೆಂಟ್ಗಳು ಸಡನ್ನಾಗಿ ಆಗ್ತವೆ. ಅವರೇನು ದುಡ್ಡು ಇಟ್ಕೊಂಡಿರಲ್ಲ, ಒಂದು ಮದ್ದು ಮಾತ್ರೆ ತೆಗೆದುಕೊಳ್ಳಿಕ್ಕೂ ದುಡ್ಡಿರಲ್ಲ. ಅಲ್ಲಿ ಹೋಗಿ ಕೊಡಿ, ಅದು ಅವನಿಗೆ ಅರ್ಪಣೆ ಆಗುತ್ತೆ. ಲಿಂಗದ ಬಾಯಿ ಜಂಗಮ. ಜಂಗಮ ಅಂದರೆ ಸಮಾಜ. ಸಮಾಜ. ನೀನು ದೇವರಿಗೆ ಅರ್ಪಿಸ್ಬೇಕು ಅನ್ನೋದಿದ್ದರೆ ಈ ಸಮಾಜವೇ ದೇವರ ಬಾಯಿ. ಸಮಾಜಕ್ಕೆ ಅರ್ಪಿಸಬೇಕು. ಸಮಾಜಕ್ಕೆ ಅರ್ಪಿಸಿದರೆ ನಿನಗೆ ಕೇಳಿದ್ದ ಪಡಿ ಪದಾರ್ಥಗಳನ್ನು ನೀನು ಕೊಡ್ತಾನೆ ದೇವರು. ಮುಂದೆ ಸಕಲ ಅರ್ಥವ ನೀಡುವನು. ಅರ್ಥ ಅಂದ್ರೇನು? ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು, ಆರ್ಥಿಕ ದುಡ್ಡು. ಈಗ ನೀವು ಕೊಟ್ಟು ತಗೊಳ್ಳೋದಷ್ಟೇ, ನೀವು ಕೊಟ್ಟು ತಗೊಳ್ಳೋವಂಥದ್ದು ಕೊಟ್ಟಷ್ಟು ಮತ್ತೆ ನಿನಗೆ ಬರುತ್ತೆ, ವಾಪಸ್ ಬರ್ತದೆ. ನೀವು ಒಂದು ಕಾಳು ಭೂಮಿಗೆ ಹಾಕಿದ್ರೆ ಒಂದು ಜೋಳ ಅಂತ ಇಟ್ಕೊಳ್ಳೋಣ. ಒಂದು ಜೋಳವನ್ನು ನೀವು ಭೂಮಿನಲ್ಲಿ ಹಾಕಿದ್ರೆ ಅದು ಒಂದು ಜೋಳ ಒಂದು ಬೊಗಸೆ ಜೋಳವನ್ನು ಕೊಡುತ್ತೆ. ಒಂದು ಬೊಗಸೆ ಜೋಳ. ನಾನು ಕೊಟ್ಟಿದ್ದು ಒಂದು ಕಾಳು, ನನಗೆ ಸಿಕ್ಕಿದ್ದು ಒಂದು ಬೊಗಸೆ ಕಾಳು ಸಿಕ್ತು. ಹಾಗೆ ಆ ಲಿಂಗದ ಬಾಯಿ ಜಂಗಮ. ಆ ಸಮಾಜಕ್ಕೆ ನೀನು ಕೊಟ್ಟರೆ, ಸಮಾಜಕ್ಕೆ ದಾಸೋಹ ಮಾಡಿದರೆ ಅದು ನಿನಗೆ ಸಕಲವನ್ನು, ಆರ್ಥಿಕ ವ್ಯವಸ್ಥೆಯನ್ನು ನಿನಗೆ ವಾಪಸ್ಸು ಕೊಡುತ್ತೆ. ಆದ್ದರಿಂದ ನೀವು ದೇವರನ್ನು ನೋಡಬೇಕಾದ್ರೆ, ದೇವರ ಸೇವೆ ಮಾಡಬೇಕಾದ್ರೆ ನಿನ್ನಲ್ಲಿರ್ತಕ್ಕಂಥ ಎಲ್ಲ ಪಡಿ ಪದಾರ್ಥಗಳನ್ನು ನೀನು ದೇವರಿಗೆ ಕೊಡೋದಕ್ಕೆ ದೇವರ ಬಾಯಿ ಎಲ್ಲೈತೆ ಅಂತಂತಂದರೆ, ಹೇಗೆ ಮರದ ಬಾಯಿ ಬೇರಲ್ಲಿದೆಯೋ ಹಾಗೆ ಆ ಪರಮಾತ್ಮನ ಬಾಯಿ ಸಮಾಜದಲ್ಲಿದೆ. ಅಂದರೆ ಈ ವಚನದಲ್ಲಿ ಬಸವಣ್ಣನವರು ಏನು ಹೇಳಿಕೊಟ್ಟಿದ್ದಾರೆ ಅಂತಂದರೆ, ಸಮಾಜ ಸೇವೆ ಮುಖ್ಯ ಅದಲ್ಲ, ಏನು ಎಲ್ಲವೂ ದೇವರಿಂದ ಬಂದಿರತಕ್ಕಂಥದ್ದು ಎಲ್ಲವೂ ತನಗೇ ಬೇಕು, ಹೌದು, ತನ್ನ ಸ್ವಾರ್ಥಕ್ಕೆ ಬೇಕು ಅಂತ ಹೇಳ್ತಕ್ಕಂಥ ಜಿಪುಣಾಗ್ರೆಸರಿಗೆ ಇದೊಂದು ಚಾಟಿ ಏಟ್ ಕೊಟ್ಟಂಗೆ. ಹೌದು 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 ಹೌದು. ನೋಡಿ, ನಮಗೆ ನಾವು ಎಲ್ಲೆಲ್ಲೋ ದಾನ ಧರ್ಮ ಮಾಡಿ ಶಿಲೆಗಳಲ್ಲಿ ಹೆಸರನ್ನು ಹಾಕಿಸ್ಕೊಂಡು ಬೀಗದಲ್ಲ. ನೀನು ಯಾವುದೋ ಮೂರ್ತಿ ಪೂಜೆ ಪ್ರತಿಷ್ಠಾಪನೆಗೆ ಅಥವಾ ದೇವಸ್ಥಾನಗಳಿಗೆ ಕೊಟ್ಟು ಅಲ್ಲಿ ನೀವು ಹೂನಾರ ಹಾಕಿಸ್ಕೊಳ್ಳೋದಲ್ಲ. ಸ್ಥಾವರಕ್ಕೆ ನೀವು ಹಣ ಕೊಡದೇ ಇದ್ರೂ ಪರವಾಗಿಲ್ಲ, ಅಭಿಷೇಕನೂ ಬೇಡ, ಸ್ಥಾವರಕ್ಕೆ ನೀವು ಹಣ ಕೊಡಲೇಬೇಡ್ರಿ, ಆದರೆ ಜಂಗಮಕ್ಕೆ ಕೊಡ್ರಿ ಅಂತಾರೆ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಸ್ಥಾವರ ಅಂತಂದರೆ ನಮ್ಮ ಭೌತಿಕ ವಸ್ತುಗಳು. ಈ ಭೌತಿಕ ವಸ್ತು ಅಂತಂದರೆ ಈ ಜಗತ್ತು ಕೂಡ ಒಂದು ಭೌತಿಕನೇ. ಈ ಜಗತ್ತು ಕೂಡ ಒಂದು ಭೌತಿಕ, ಇದು ಒಂದು ಸ್ಥಾವರನೇ. ಈ ಜಗತ್ತು ಒಂದು ಸ್ಥಾವರನೇ, ಅಳಿಸಿ ಹೋಗ್ತಕ್ಕಂಥದ್ದೆಲ್ಲವೂ ಕೂಡ ಸ್ಥಾವರ. ಈ ಜಗತ್ತು ಕೂಡ ಒಂದು ಸ್ಥಾವರ. ಈ ಜಗತ್ತು ಸ್ಥಾವರವಾಗಿರ್ತಕ್ಕಂಥ ಈ ಜಗತ್ತು ಒಂದಿನ ನಾಶ ಆಗುತ್ತೆ. ಆದರೆ ಆ ಜಂಗಮ ಚೈತನ್ಯ ಅಂತಕ್ಕಂಥದ್ದು, ಶಿವಶಕ್ತಿ ಅಂತಕ್ಕಂಥದ್ದು, ಶಿವ ಅಂತಕ್ಕಂಥದ್ದು ಅದು ಯಾವಾಗಲೂ ಶಾಶ್ವತ. ಆದ್ದರಿಂದ ನೀವು ನಿಮ್ಮ ದಾಸೋಹವನ್ನು, ನಿಮ್ಮ ದಾನ ಧರ್ಮವನ್ನು ಅಥವಾ ನೀವು ಕೊಟ್ಟು ತಗೊಳ್ಳೋವಂಥದ್ದಿದ್ದರೆ ನೀವು ಇವತ್ತು ದಾನ ಮಾಡಿರಿ, ಸಮಾಜಕ್ಕೆ ಧರ್ಮ ಮಾಡಿರಿ, ಸಮಾಜ ಸೇವೆ ಮಾಡಿರಿ, ಸಮಾಜ ಸೇವಕರಾಗ್ರಿ, ಸಮಾಜಕ್ಕೆ ಕೊಡ್ರಿ, ಸಮಾಜದಿಂದ ತಗೊಳ್ಳಿ. ಅಂದರೆ ಇದು ಜಿಪುಣಾಗ್ರಸರಿಗೆ ಒಂದು ಚಾಟಿ ಇಟ್ಕೊಡೋ ಅಲ್ಲ, ಜಿಪುಣರು ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ಅಲ್ಲ, ಪ್ರತಿಯೊಬ್ಬರೂ ಕೂಡ ನಾನು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದೀವಿ. ಜಿಪುಣರಷ್ಟೇ ಅಲ್ಲ, ಪ್ರತಿಯೊಬ್ಬನೂ ಬೆಳಿಗ್ಗೆ ದುಡಿಯುವಂತಹ ದುಡಿಮೆಯಲ್ಲಿ ಅವನು 2.5% ಸಮಾಜಕ್ಕೆ ಅವನು ಕೊಡಲೇಬೇಕು, ಲೆಕ್ಕಾಚಾರ ಹಾಕಿ. ನಾನು ಅದು ಕೊಡಲ್ಲ ಅನ್ನೋರಿಗೆ ಒಂದು ಚಾಟಿ ಏಟು ಅಂತ ಹೇಳ್ತಾರೆ. ಕೊಡಲ್ಲ ಅನ್ನೋರಿಗೆ ಇದು ಒಂದು ಚಾಟಿ ಏಟು. ಕೊಡಲ್ಲ ಅಂತ ಅನ್ನೋದಾದರೆ ಅವನು ಇಟ್ಕೊಳ್ಳೋಕ್ಕಾಗಲ್ಲ, ಅದು ಅವನ ಸೊತ್ತಲ್ಲ. ಅದು ಅವನಿಗೆ ಕೊಟ್ಟರೆ ಅವನಿಗೆ ಬಹಳ ಖುಷಿ ಇರ್ತದೆ. ಇಲ್ಲ ಅಂತಂದರೆ ಆ ಹಣ ಏನು ಮಾಡ್ತದೆ, ಅವನನ್ನು ಕೆಟ್ಟ ರೀತಿಗೆ ತೊಗೊಂಡೋಗಿ ಅಲ್ಲಿ ಇಟ್ಟು ಅದು ಆಚೆ ಹೊಟ್ಟೋಗ್ಬಿಡುತ್ತೆ. ಉದಾಹರಣೆಗೆ ಅವನ್ನ ತೊಗೊಂಡೋಗ್ಬಿಟ್ಟು ICUನಲ್ಲಿ ಮಲಗಿಸ್ಬಿಡುತ್ತೆ, ಹಾಸ್ಪಿಟಲಲ್ಲಿ ಕೊಡ್ಬೋದು. ICUನಲ್ಲಿ ಮಲಗಿಸ್ಬಿಟ್ಟು ತಾನು ಆಚೆ ಹೊಟ್ಟೋಗುತ್ತೆ. ಅದಕ್ಕೆ ಮುಂಚೆ ಇವನೇ ತಿಳ್ಕೊಂಡು ಕೊಟ್ಟರೆ ಇವನು ಖುಷಿ ಇರ್ತದೆ. ಯಾಕೆಂದರೆ ಇವತ್ತು ದಾನ ಧರ್ಮ ಮಾಡ್ತಕ್ಕಂಥ ಇಟ್ಕೊಳ್ಳೋಕ್ಕಾಗಲ್ಲ. ಅದು ನಾವು ಜಿಪುಣ ಇರ್ಬೋದು, ಯಾರೇ ಇರ್ಬೋದು, ಹಾಗೆ ಇಟ್ಕೊಳ್ತೀವಿ ಅಂತಂದರೆ ಅದು ಇರೋದಲ್ಲ. ಅದು ನಮ್ಮ ವಸ್ತು ಅಲ್ಲ, ಅದು ನಮ್ಮ ವಸ್ತು ಅಲ್ವೇ ಅಲ್ಲ. ಅದು ನಾವು ಇಟ್ಕೊಂಡ್ರೆ ನಾವು ಕಳ್ಳರಾಗ್ತೀವಿ.
ಬೇರೆ ಮೂಲದಿಂದ ಸಮಾಜಕ್ಕೆ ಬೇರೆಯವರ ಸೊತ್ತನ್ನು ನಾವು ಇಟ್ಕೊಂಡಷ್ಟು ಕಳ್ಳರಾಗಿಬಿಡ್ತೀವಿ ನಾವು. ನಾನು ದುಡ್ದಿರೋದು ನೋ ಇಲ್ಲ. ನೀನು ದುಡ್ದಿದ್ರೆ ನಿನಗೆ ಕೊಟ್ಟವ್ರು ಯಾರು? ನೀನು ಭೂಮಿ ತಂದಿದ್ದ ಇಲ್ಲ, ನೀನು ಬೆಳೆ ತಂದಿದ್ದ ಇಲ್ಲ, ಬೀಜ ತಂದಿದ್ದ ಇಲ್ಲ, ಸಮುದ್ರದ ನೀರು ನಿನ್ನ ಜಮೀನಿಗೆ ನಿಮಗೆ ಊಹಿಸಿದವ್ರು ಯಾರು? ಅಲ್ವರ? ಹೌದು. ಸಮುದ್ರದ ನೀರು ಹೆಂಗೆ ಬಂತು? ಮಳೆ ರೂಪದಲ್ಲಿ ನಿನ್ನ ಜಮೀನಿಗೆ ನೀರು ಹೆಂಗೆ ಬಂತು? ಬಿತ್ತನೆ ಬೀಜ ಎಲ್ಲಿಂದ ಬಂತು? ಎತ್ತುಗಳು ನೀನು ಸೃಷ್ಟಿ ಮಾಡಿದ್ದ? ಇಲ್ಲ. ನೀನು ಉಳುಮೆ ಮಾಡುವಂಥ ನೇಗಿಲು, ಆ ನೇಗಿಲು ಯಾರು ಸೃಷ್ಟಿ ಮಾಡಿದ್ದು? ಆ ಮರವನ್ನು ಯಾರು ಸೃಷ್ಟಿ ಮಾಡಿದ್ದು? ಎಲ್ಲವೂ ಭಗವಂತನ ಎಲ್ಲ ಭಗವಂತನ. ಆದ್ರೆ ನಾವು ಅದನ್ನು ಬಳಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಬಳಕೆ ಮಾಡ್ಕೊಂಡು ಅದನ್ನು ನಾವು ಈ ಜಗತ್ತಿನಲ್ಲಿ ಯಾರೂ ಕೂಡ ಯಾವುದೇ ವಸ್ತುಗಳ ಅಥವಾ ಯಾವುದೇ ಐಶ್ವರ್ಯದ ಯಾವುದೇ ಜಮೀನಿನ ಹಕ್ಕುದಾರರಲ್ಲ. ಆದರೆ ನಾವೆಲ್ಲರೂ ಕೂಡ ಕಾಲಮಿತಿಯಲ್ಲಿ ಬಳಕೆದಾರರಷ್ಟೇ. ನಾವೆಲ್ಲ ಬಳಕೆದಾರರು. ಸರ್, ಇಲ್ಲಿ ಮತ್ತೊಂದು ವಚನ ಬರುತ್ತೆ. ಬಯಸಿ ಬಂದದ್ದು ಲಿಂಗಭೋಗ, ಬಯಸದೇ ಬಂದದ್ದು ಅಂಗಭೋಗ. ಈ ಒಂದು ವಾಕ್ಯ ಏನು ವಚನದಲ್ಲಿ ಬರ್ತಕ್ಕಂಥ ವಾಕ್ಯ ಅಪರಿಗ್ರಹ ಜೀವನಕ್ಕೆ ಹೇಗೆ ಒಂದು ಹೊಂದಿಕೆ ಆಗುತ್ತೆ ಅಂತ ನೋಡಿ. ಈ ಮನುಷ್ಯ ಏನು ಮಾಡ್ತಾನೆ, ಎಲ್ಲವೂ ಕೂಡ ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಆಯಿತು, ನಾನೇ ಇದಕ್ಕೆ ಕಾರಣ, ನನ್ನಿಂದಲೇ ಇದೆಲ್ಲವೂ ಆಗಿದ್ದು ಅನ್ನುವಂತಹ ಒಂದು ತಪ್ಪು ಕಲ್ಪನೆಯನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಈ ಜಗತ್ತು ಇಷ್ಟು ಸುಂದರವಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಂದರೆ ಒಬ್ಬ ಯಂತ್ರವಾಹಕ, ಈ ಜಗತ್ತಿಗೆ ಒಬ್ಬ ಯಂತ್ರವಾಹಕನಿದ್ದಾನೆ, ಅಂದರೆ ಒಬ್ಬ ಮ್ಯಾನೇಜರ್ ಇದ್ದಾನೆ. ಅವನು ವ್ಯವಸ್ಥೆಯನ್ನು, ಈ ಜಗತ್ತಿನ ಈ ಪ್ರಕೃತಿಯ ವ್ಯವಸ್ಥೆಗಳನ್ನು ನಿಯಮಾನುಕಾಲಕ್ಕೆ ಅನುಸಾರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಅನ್ನುವಂತಹ ಅರಿವು ಅಂತಂದರೆ ದೇವರ ಅರಿವು. ದೇವರ ಅರಿವು ಇಲ್ಲದವನು ಏನು ಮಾಡ್ತಾನೆ ಅಂತಂದರೆ, ಎಲ್ಲವೂ ನಾನೇ ಮಾಡಿದೆ ನಾನೇ ಗಳಿಸ್ಕೊಂಡೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆಯಲ್ಲಿರ್ತಾನೆ. ಅವನಿಗೆ ದೈವಜ್ಞಾನ ಅಥವಾ ದೈವ ಪರಿಚಯ ಇರುವುದಿಲ್ಲ. ಅವನು ತಾನು ಯಾವುದೋ ಒಂದು ರೀತಿಯಲ್ಲಿ ವಾಮ ಮಾರ್ಗದಲ್ಲಾದರೂ ಸರಿ, ನಾನು ಅದನ್ನು ಪಡ್ಕೊಳ್ತೀನಿ, ಅದನ್ನು ಗಳಿಸ್ತೀನಿ, ಅದನ್ನು ಅನುಭವಿಸ್ತೀನಿ, ನನಗದು ಬೇಕೇ ಬೇಕು, ಅಥವಾ ಒಂದು ಹಣ ಇರ್ಬೋದು, ಒಂದು ಐಶ್ವರ್ಯ ಇರ್ಬೋದು, ಒಂದು ಜಮೀನು ಇರಬಹುದು, ಅಥವಾ ಒಂದು ಅಧಿಕಾರ ಇರಬಹುದು, ಅದನ್ನು ಪಡ್ಕೊಳ್ತೀನಿ ಅನ್ನುವಂತಹ ಮನೋಬಲ, ಛಲ ಮತ್ತು ಒಂದು ಆಕ್ರಮಣ ನೀತಿ. ಈ ಆಕ್ರಮಣ ನೀತಿಯಲ್ಲಿ ಅದನ್ನು ಪಡ್ಕೊಳ್ತಾನೆ. ಅದನ್ನು ಪಡ್ಕೊಂಡಾಗ ಅದು ಇವನು ಅಕ್ರಮ ಮಾರ್ಗದಲ್ಲಿ ಅಕ್ರಮಣದಿಂದ ಅವನು ಪಡ್ಕೊಂಡಿದ್ದು. ಅವನಿಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ನನ್ನ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆಯಿಂದ, ನನ್ನ ಚಾತುರ್ಯದಿಂದ ನಾನು ಅದನ್ನು ಪಡ್ಕೊಂಡೆ ಅನ್ನುವಂತಹ ಸಂತೋಷ ಇವನಿಗೆ ಇದ್ರೂ ಕೂಡ ಅದರಿಂದ ಇವನಿಗೆ ಶಾಂತಿ, ನೆಮ್ಮದಿ, ಸುಖ ಸಿಕ್ಕೋದಿಲ್ಲ. ಯಾಕೆ ಅಂತಂದರೆ ಅದು ಬಯಸಿ ಬಂದದ್ದು ನಮಗೆ ಅಂಗಸುಖ ಅಂತ ಹೇಳ್ತಾರೆ. ಕ್ಷಣಿಕ ಅಷ್ಟೇ. ಬಯಸದೇ ಬರುತ್ತಲ್ಲ ಅದು ಲಿಂಗ ಸುಖ. ಬಯಸದೇ ಬಂದದ್ದು ಅಂತಂತಂದರೆ ಪರಮಾತ್ಮ ಯಾರಿಗೆ ಏನನ್ನು ಯಾವ ಕಾಲಕ್ಕೆ ಅವರ ಕರ್ಮ ಫಲ ಅನುಸಾರವಾಗಿ ಕೊಡಬೇಕು ಅಂತ ಹೇಳಿ ಕೊಡ್ತಾನಲ್ಲ, ಅದು ಶಿವಪ್ರಸಾದ. ಅದರಿಂದ ಅವನಿಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ, ತೃಪ್ತಿ ಕೂಡ ಅದರೊಳಗಡೆ ಇರ್ತದೆ. ಆದರೆ ಇವನು ಒಂದು ಶಕ್ತಿ ಇದೆ, ಅವನು ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ, ಅವನನ್ನು ಮೀರಿ ನಾನು ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನುವಂತಹ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಎಲ್ಲವೂ ನನ್ನಿಂದಲೇ, ನೋಡು ನಾನು ಇದನ್ನು ಪಡ್ಕೊಳ್ತೀನಿ ಅನ್ನುವಂಥ ದುರಾಕ್ರಮಣ ಇದೆಯಲ್ಲ, ಆ ದುರಾಕ್ರಮಣದಿಂದ ಬಂದಂಥದ್ದು ಇವನಿಗೆ ಯಾವುದೇ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಅದಕ್ಕೆ ಬಯಸಿ ಬಂದುದು ಅಂಗಕ್ಕೆ ವಿರೋಧ. ಅದು ಬಯಸದೇ ಬರುತ್ತಲ್ಲ ಅದು ಶಿವಪ್ರಸಾದ ಅಂತ ಹೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಇಲ್ಲಿ ನಾವು ಪರಮಾತ್ಮನ ಬಗ್ಗೆ ನಂಬಿಕೆ ಇರಬೇಕು. ಇದು ಕಾಯಗುಣ ಬೇಕು ಎಂಬುದು ಕಾಯಗುಣ. ಕಾಯ ಅಂದರೆ ಶರೀರ. ಈ ಶರೀರದ ಗುಣ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ, ಈ ದೇಹನೇ ನಾವು ಅಂತ ತಿಳ್ಕೊಂಡಿರ್ತಕ್ಕಂಥ ಈ ದೇಹದ ಬಗ್ಗೆನೇ ವ್ಯಾಮೋಹ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ, ಎಲ್ಲವನ್ನು ಕೂಡ ನಾವು ಅನುಭವಿಸ್ಬೇಕು ಅಂತ ಅಂತಾರೆ. ಆದರೆ ಈ ಕಾಯಗುಣ ಇದು ಮಾಯೆಗೆ ಸಂಬಂಧಪಟ್ಟಿದ್ದು.
ಎಲ್ಲವೂ ಕೂಡ ಈ ಕಾಯಗುಣ, ಈ ಶರೀರಕ್ಕೆ ನಾವೇನು ಸುಖ ಪಡಬೇಕು ಅಂತ ನೋಡ್ತೀವಲ್ಲ ಶಾರೀರಿಕವಾಗಿ ನಾವು ಸುಖ ಪಡಬೇಕು ಅಂತ ಇರ್ತಕ್ಕಂಥದ್ದು ಅದೆಲ್ಲವೂ ಕೂಡ ಮಾಯಾಗುಣಗಳು. ಆದರೆ ಈ ಮಾಯಾಗುಣಗಳಿಂದ ಕ್ಷಣಿಕ ಅಷ್ಟೇ, ಅದರಿಂದ ತುಂಬ ತಾತ್ಕಾಲಿಕ ಸುಖದ ಜೊತೆಗೆ ಅದರಲ್ಲಿ ಪಾಪ ಇರ್ತದೆ, ಅದನ್ನು ನಾವು ನೋಡೋದಿಲ್ಲ. ಅದು ಕ್ಷಣಿಕ ಸುಖವನ್ನು ನಾವು ಮಾತ್ರ ನೋಡ್ತೀವಿ, ಅದರ ಹಿಂದೆ ಪಾಪ ಇರ್ತದೆ. ನಮಗೆ ಈ ಕಾಯಗುಣ ಅಳಿಬೇಕು, ನಮಗೆ ಆ ದೈವಿ ಗುಣ ಬರಬೇಕು. ಪರಮಾತ್ಮನೊಬ್ಬನಿದ್ದಾನೆ, ಅವನು ನಮಗೆ ಕೊಡ್ತಾನೆ, ಅವನೇ ನಿಯಂತ್ರಕ. ಬೇಕು ಎಂಬುದು ಕಾಯಗುಣ, ಬೇಡ ಎಂಬುದು ವೈರಾಗ್ಯ. ನಮಗೆ ವೈರಾಗ್ಯ ತಾಳಬೇಕು ಅಂತಂತಂದರೆ ದಾಡಿ ಬಿಟ್ಕೊಂಡು, ನಾವು ಕೆಂಪು ಬಟ್ಟೆ ಹಾಕ್ಕೊಂಡು, ರುದ್ರಾಕ್ಷಿ ಹಾಕ್ಕೊಂಡು, ಜುಟ್ಟು ಬಿಟ್ಕೊಂಡು ನಾವು ವಿಭೂತಿ ದಾರಿಗಳು ಹಾಗೆ ಮಾಡುವಂಥದ್ದಲ್ಲ. ಅದು ಒಳಗಿನ ಆಂತರಿಕ ತೀರ್ಮಾನ, ಆಂತರಿಕ ತೀರ್ಮಾನ ಜೊತೆಗೆ ಮನೋಸ್ಥಿರತೆ. ಮನಸ್ಸನ್ನು ನಾವು ಎಷ್ಟು ಕಟ್ಟುನಿಟ್ಟಾಗಿ ಇಟ್ಕೊಂಡಿದ್ದೀವಿ ಅನ್ನುವಂಥದ್ದು. ಪ್ರತಿಯೊಂದು ಬೇಕು ಬೇಡಗಳ ಮೇಲೆ ನಮ್ಮ ನಿಯಂತ್ರಣವನ್ನು ಸಾಧಿಸಬೇಕು. ಮನೋನಿಗ್ರಹ ಅದರ ಮೇಲೆ ನಾವು ಶಕ್ತಿ ಇಟ್ಕೊಳ್ಬೇಕು. ನನಗೆ ಒಂದು ಇರಲಿಕ್ಕೆ ಮನೆ ಬೇಕು, ಎಷ್ಟು ಬೇಕು ಅಷ್ಟೇ ಬೇಕು. ಅಥವಾ ಹಣ ಬೇಕು, ಎಷ್ಟು ಬೇಕು ಅಷ್ಟೇ ಬೇಕು. ಅಥವಾ ನನ್ನ ಜೀವಿತ ಕಾಲದವರೆಗೆ ನಾನು ಬಳಕೆ ಮಾಡಲಿಕ್ಕೆ ನನಗೆಷ್ಟು ಬೇಕೋ ಅಷ್ಟೇ ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ವೈರಾಗ್ಯ. ಅಷ್ಟೇ ಸಾಕು ಅಂದರೆ ಎಲ್ಲ ಬಿಟ್ಬಿಡೋದಲ್ಲ. ಆದರೆ ಬೇಕು ಅಂತಕ್ಕಂಥದ್ದು ಕಾಯಗುಣ, ಬೇಡ ಎಂಬುದು ವೈರಾಗ್ಯ. ಸರ್, ಈ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಸಂಶಯಗಳಿಗೆ ಉತ್ತರವನ್ನು ನೀಡಿದ್ರಿ. ಈ ಕಾರ್ಯಕ್ರಮಕ್ಕೆ ಮತ್ತೆ ಅನೇಕ ಪ್ರಶ್ನೆಗಳಿದ್ದಾವೆ. ಅದನ್ನು ಈಗ ಸಮಯದ ಅಭಾವ ಇರೋದ್ರಿಂದ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಶರಣಾರ್ಥಿ.